ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್. ನನ್ನ ಫ್ರೆಂಡ್ಸು ಬನಶಂಕರಿ ಜಾತ್ರೆಗೆ ಬಂದಿದ್ದಾರೆ. ಇವರೆಲ್ಲ ನನ್ನ ಕಾಲೇಜ್ ಮೇಟ್ಸು. ಸಿದ್ಧಗಂಗಾ ಮಠದಲ್ಲೆಲ್ಲ ಒಟ್ಟಿಗೆ ಓದ್ದವ್ರು ನಾವು. ಬೆಂಗಳೂರು, ತುಮಕೂರು, ಹಂಪಿ, ಬಳ್ಳಾರಿ, ಹೊಸಪೇಟೆ, ಬೀದರಿಂದ ಕೂಡ ಬಂದಿದ್ದಾರೆ. ಸೊ ಇವ್ರು ಜಾತ್ರೆಗೆ ಅಂತ ಬಂದಿದ್ದಾರೆ. ಬಟ್ ಬರಬೇಕಾದ್ರೆ ಏನು ಮಾಡಿದ್ದಾರೆ, ಊರಲ್ಲೆಲ್ಲ ರಿವ್ಯೂ ತೊಗೊಂಬಂದಿದ್ದಾರೆ. ನಿಮ್ಮೂರಲ್ಲೊಬ್ಬ 07 ಮಹಿಜೀವ ಅಂತ ಯೂಟ್ಯೂಬರ್ ಇದ್ದಾರೆ. ಲಾಸ್ಟ್ ಟೈಮ್ ಕೈದಿ 8055 ಅಂತ ಮೂವಿ ಮಾಡಿದ್ರು. ಅದ್ರ ಬಗ್ಗೆ ಜನಗಳ ಅಭಿಪ್ರಾಯಗಳನ್ನು ಕಲೆಕ್ಟ್ ಮಾಡ್ಕೊಂಬಂದು ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ರು. ಯಾಕೆ ನೀವು ಪ್ರಮೋಷನ್ ಇನ್ನೂ ಜಾಸ್ತಿ ಮಾಡಬೇಕಿತ್ತು, ಯಾಕೆ ಮಾಡಿಲ್ಲ, ಚೆನ್ನಾಗಿದೆ ವರ್ಕು, ಇನ್ನೂ ಕಂಟಿನ್ಯೂ ಮಾಡಿ ಹಾಗೆಲ್ಲ ಅಂತ ಹೇಳಿದರು. ಥ್ಯಾಂಕ್ ಯು ಸೋ ಮಚ್. ಅವ್ರು ವ್ಲಾಗ್ ಮಾಡಿದ್ದಾರೆ. ಆ ವ್ಲಾಗ್ ಕೂಡ ಅವರು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಸಂಚಾರಿ 005 ಅಂತ ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ. ಖಂಡಿತ ಇವರೆಲ್ಲ ನಮ್ಮ ಫ್ರೆಂಡ್ಸೇನೆ. ಬನ್ನಿ ಮುಂದೆ ನೋಡೋಣ. ಜಾಸ್ತಿ ಪ್ರಾಜೆಕ್ಟ್ ಮಾಡೋದಕ್ಕೆ ಒಂಥರ ಉತ್ಸಾಹ ಬರುತ್ತೆ. ಖಂಡಿತವಾಗ್ಲೂ ಮಾಡ್ತೀವಿ. ನೋಡಿ, ನಮ್ಮ ಟೀಮು ಫುಲ್ಲು ಬೆಂಗಳೂರಿಂದ ಬಂದಿದೆ. ಫುಲ್ಲು ಇವರು ನಮ್ಮ ಕ್ಯಾಮ್ರಾ ವೆಂಕಟೇಶ್ ಕೈಲಿರೋ ಮೈ ಕೆಳಗೆ ಬಿತ್ತು, ಅದನ್ನ ಎತ್ಕೊಂಡೆ ಅಷ್ಟೇ. ಪ್ರೊಡ್ಯೂಸರ್ ಅವ್ರು ನಮ್ಮ ವಿಡಿಯೋ ಎಡಿಟರು. ಸೊ ಇವರು ನಮ್ಮ ಕೋಪ್ ಪ್ರೊಡ್ಯೂಸರ್. ನೆಕ್ಸ್ಟು ನಿಮ್ಗೆ ಏನೇ ಪ್ರಮೋಷನ್ ಅಥವಾ ಏನಾದರೂ ಬೇಕಿದ್ದರೆ ಖಂಡಿತ ಮಾಡ್ತೀವಿ. ಅದೆಲ್ಲ ಮಾಡ್ತೀವಿ. ಇನ್ನೂ ಸ್ವಲ್ಪ ಜಾಸ್ತಿನೇ ಪ್ರಮೋಷನ್ ಮಾಡಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಮ್ಮ ಇಷ್ಟು ಬಂದಿದ್ದೀರಾ. ಬರ ಕೆಳಗಿಳಿರೋ, ನಾವು ವಿಡಿಯೋ ಮಾಡ್ತಿದ್ವಿ. ವ್ಲಾಗ್ ಮಾಡ್ತಿದ್ವಿ. ಬರಲ್ಲ ಮುಂಚೆ ಕೆಳಗೆ. ಖಂಡಿತ ಬರ, ಮುಂದೆ ಬರ, ವಿಡಿಯೋ ಮಾಡೋಣ. ಇನ್ನೊಬ್ಬರು ಯಾರೋ ಮಿಸ್ ಆಗಿದೆ. ಇನ್ನೊಬ್ರು ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟು 1 2 3 4 5 ಇನ್ನೊಬ್ರು ಯಾರಲ್ಲ ಮಾರುತಿ ಕಡೆ ಡೀಲ್ ಮಾತಾಡಕ್ಕೆ ಏನೋ ಓಕೆ ಡನ್. ಇನ್ನೊಂದು ಪಿಕ್ಚರ್ ಬಗ್ಗೆ ಮಾತಾಡ್ತಾರೆ. ಬನ್ನಿ ಡನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಕೈದಿ 8055 ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕಮಾನ್. ಎಲ್ಲ ನಮ್ಮ ಫ್ರೆಂಡ್ಸ್ ಇವರು ಎಲ್ಲ ಬೆಂಗಳೂರಿಂದ. ಸಾರಿ, ಇವನು ಮಚ್ಚ ಹೇಳ ವೆಂಕಟೇಶ್ ಅಂತ ವೆಂಕಟೇಶ್ ಫ್ರೆಂಡ್ ಮಹೇಶ್ ಹತ್ರ ಮೀಟ್ ಮಾಡಕ್ ಬಂದಿದ್ದೀವಿ. ಹಂಪಿ ಶಿವಮೊಗ್ಗದಿಂದ ರಾಜು ಅಂತ ಭದ್ರಾವತಿಯಿಂದ ಬಂದಿದ್ದೀನಿ. ಖಂಡಿತ. ನಾವು ಬೀದರಿಂದ ಕೊಂಡಿಟ್ಟು ಬಂದಿದ್ದೀವಿ. ಥ್ಯಾಂಕ್ ಯು. ನಾವು ಗಾದಲಿಂಗ ಅಂತ ಹಂಪಿಯಿಂದ ಬಂದಿದ್ದಾರೆ. ನರಗುಂದ್ ಬಂದ್ರಿ. ನರಗುಂದ್ ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ರಾಮ್. ಹಾಯ್ ಮಿಸ್ಟರ್ ರಾಮ್. ನೋಡಿ ಎಲ್ಲರೂ ಬಂದಿದ್ದಾರೆ. ಎಲ್ಲ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಬನಶಂಕರಿ ಜಾತ್ರೆಗೆ ಇವಾಗೆಲ್ಲ ಊಟ ಮಾಡ್ಕೊಂಡು ಬನಶಂಕರಿ ಜಾತ್ರೆಗೆ ಹೋಗ್ತೀವಿ. ಮಚ್ಚ, ಆರ್ ಯು ರೆಡಿ ಗೈಸ್? ಕಮಾನ್. ಅದನ್ನ ಫುಲ್ಫಿಲ್ ಮಾಡಲ್ಲ. ನಮ್ಮ ಮನೆ ಡೈಲಿ ನಾವು ನಾನ್ ವೆಜ್ ಮಾಡಬಾರ್ದು. ಊರಿಂದ ನೋಡೋಣ ಹೊರಗಡೆ. ನಾವೆಲ್ಲ ಹೇಳ್ತಾ ಇದೀವಿ. ಯಾರು ಇಲ್ಲ ಬರ. ಆ್ಯಕ್ಚುಲಿ ಮುಂಚೆ ಅಲ್ಲಿಗೆ ಮನೆ ಚೇಂಜ್ ಮಾಡಿ ನೀವು ಬರ್ತಿಲ್ಲ. ಇಲ್ಲ ಅಂತ ನಮ್ಮದು ಬೇರೆ ಊರಲ್ಲ. ನಮ್ಮದು ನಾನಿಂಗ್ಪುರ. ಅದೆಲ್ಲೂ ಬರಲ್ಲ, ನಾವೆಲ್ಲ ಹೋಗ್ಬೇಕು. ಕಮಾನ್ ರಾಜ್, ಕಮಾನ್ ಗಾಯ್ಸ್. ಬರ್ರೋ. ಅವ್ನು ಯಾರಲ್ಲ, ಅವ್ನು ಯಾಕೆ ಆ ಕಡೆ ಹೋದ? ಸರಿ. ಮುಂಚೆ ಇಲ್ಲಿ ಟಾಕೀಸ್ ಇದೆ, ಸ್ವಸ್ತಿಕ್ ಟಾಕೀಸ್. ಸೊ ಈಗ ಟಾಕೀಸ್ ನಿಂತೋಗಿದೆ. ಇಲ್ಲಿ ಖಾದಿಗೆ ಸಂಬಂಧಪಟ್ಟಂಥ ಬಟ್ಟೆಗಳನ್ನ ನೇಯ್ತಾರೆ. ಅದನ್ನೆಲ್ಲ ನಮ್ಮ ಫ್ರೆಂಡ್ಸು ನೋಡ್ತಾ ಇದ್ದಾರೆ. ನೋಡಿ, ಅಬ್ಸರ್ವ್ ಮಾಡಿ, ಎಲ್ಲ ಮುಟ್ಟಿ ನೋಡ್ತಾ ಇದ್ದಾರೆ. ಅಜ್ಜಿ ನೋಡಿ ನೀಟಾಗಿ ನೇಯ್ತಾ ಇದ್ದಾರೆ. ಎಸ್, ಚೆನ್ನಾಗಿದೆ. ಥಿಯೇಟ್ರ್ ಇತ್ತು ಆ್ಯಕ್ಚುಲಿ. ಇದು ಥಿಯೇಟ್ರ್ ಈಗ ಸ್ಟಾಪ್ ಆಗಿದೆ. ಈಗೆಲ್ಲ ಖಾದಿಗೆ ಸಂಬಂಧಪಟ್ಟಂಥ ಖಾದಿ ಬಟ್ಟೆಗಳನ್ನ ನೇಯ್ತಾರೆ ಇಲ್ಲಿ. ಇದು ಚರಕ ಸುತ್ತೋದು ಗೊತ್ತಿರ್ಬೇಕು ನಿಮಗೆ. ಓಕೆ, ಥ್ಯಾಂಕ್ ಯು. ಯಾರು ತಿಂದಿರ
ಇಷ್ಟೊಂದು ಹಾಕಲ್ಲಪ್ಪಿ. ನಿಮ್ಮ ಮನೆ ಕಮಾನ್. ಎಲ್ಲ ನೋಡ್ತಿದ್ದಿಲ್ಲ ಪಿ ಮಚ್ಚೆ ಇರಲ್ಲ ಪಿ. ಹಾಯ್ 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 ಕಮಾನ್. ಯಾರು ಅಂಡ್ರವರ್ ಬೇರೆ ಬಂತು ಬಾ. ಅವನು ಇಲ್ಲೇ ಮನೆ ಬರ್ರಿ ಎಲ್ಲ ಒಳಗೆ ಚಪ್ಪಲಿ ಬಿಡ್ರಿ. ಕಮಾನ್ ಗಾಯ್ಸ್. ಹಾಯ್ ಹಾಯ್ ಹಾಯ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ನೀವು ಈ ಸಂಪ್ರದಾಯನ ಕಾಣ್ಬೋದು. ಯಾರ ಮನೆಗೆ ಹೋದರೂ ಈ ಸಂಪ್ರದಾಯ ನಿಮಗೆ ಕಾಣಸಿಗುತ್ತೆ. ಬಂದಿರೋರಿಗೆ ಫಸ್ಟು ಕೈಕಾಲು ಮುಖ ತೊಳಸಿ ವಿಭೂತಿ ಕೊಟ್ಟು ವಿಭೂತಿ ಹಚ್ಕೊಂಡಾದ್ಮೇಲಿಂದ ಊಟಕ್ಕೆ ಕೊಡ್ತೀವಿ. ಸೊ ಇವರು ನೋಡಿ ಕೈಕಾಲು ಮುಖ ತೊಳ್ಕೊಂಡಿದ್ದಾರೆ, ವಿಭೂತಿ ಹಚ್ತಾ ಇದ್ದೀವಿ. ರೆಡಿಯಾಗಿದೆ. ಉತ್ತರ ಕರ್ನಾಟಕದ ಊಟ ರೆಡಿ ಇದೆ. ಬ್ಯಾಟ್ಸ್ಮನ್ಸು ಬ್ಯಾಟಿಂಗ್ ಕೂಡ ರೆಡಿ ಆಗಿದ್ದಾರೆ. ಆದರೆ ಇವ್ರ ಬಗ್ಗೆ ಹೇಳೋದೇನೆಂದರೆ ಇವ್ರು ಯಾರೂ ಟೆಸ್ಟ್ ಆಡಲ್ಲ, ಟೆಸ್ಟ್ ಆಡೋಕ್ಕೆ ಬರೋದೇ ಇಲ್ಲ ಇವ್ರಿಗೆ. ಎಲ್ಲ T20 ಪ್ಲೇಯರ್ಗಳೇ ಇವರು. ಸರಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ. ನಮಗೂ ಒಂಥರ ಖುಷಿ, ಮನೆಗೆ ಬಂದಿರೋ ಅತಿಥಿಗಳು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಅದೊಂಥರ ಖುಷಿ. ಅತಿಥಿ ದೇವೋಭವ. ನಮ್ಮಮ್ಮ ಒಳಗಡೆ ಊಟ ರೆಡಿ ಮಾಡಿದ್ದಾರೆ, ಪ್ಲೇಟ್ಗೆಲ್ಲ ಹಾಕಿ ಕೊಟ್ಟಿದ್ದಾರೆ, ಕರೀತಾ ಇದ್ದಾರೆ. ಸರಿ, ಎಲ್ರಿಗೂ ಊಟನ ಕೊಡೋಣ ಬನ್ನಿ. ಊಟ ಮಾಡೋದಾದ್ಮೇಲೆ ಅವ್ರು ರಿವ್ಯೂ ಕೇಳ. ಊಟ ಮಾಡೋದು ಹೇಳೋದಲ್ಲ, ನಾನು ಅಡ್ಡ ಮಾಡೋದನ್ನ ಅಡ್ಡನೇ ಮಾಡೋದು. ಉದ್ದ ಮಾಡಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಕಮಾನ್, ಎಲ್ಲ ಊಟ ಮಾಡ್ತಿದ್ದೀರಾ? ಓಕೆ ಅಳ್ಕೊ. ನೆಟ್ಫ್ಲಿಕ್ಸ್ ಬೇಕಾದ ತಗೋ ಹಂಗೆ. ಎಲ್ಲ ಊಟ ಮಾಡ್ತಾ ನಮ್ಮ ಕೈದಿ ಸಿನಿಮಾನ ನೋಡ್ತಾಯಿದ್ರು. ಫುಲ್ ಎಂಜಾಯ್ ಮಾಡಿಕೊಂಡು ಊಟ ಮಾಡಿ ಸಿನಿಮಾ ಕೂಡ ಎಂಜಾಯ್ ಮಾಡ್ತಾಯಿದ್ರು. ನೋಡಿ ಹಿಂಗೆ ನೋಡ್ತಾ ಇದ್ದಾರೆ, ಎಲ್ಲ ಊಟ ಮಾಡ್ಕೊಂಡು ಸಿನಿಮಾ ನೋಡ್ತಾ ಇದ್ದಾರೆ. ನಮ್ಮ ಮೂವಿ ಮುಗ್ದಾದ್ಮೇಲೆ ಇವ್ರನ್ನೆಲ್ಲ ನೋಡಿ ನನಗೆ ಈ ಸಾಂಗ್ ನೆನಪಾಯ್ತು. ಈ ಸಾಂಗ್ ಹಾಕಿದಾಗ ನೋಡಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಸಾಂಗ್ ಕೇಳ್ತಾ ಇದ್ದಾರೆ ಅಂದರೆ ಏನೋ ಬೆಸ್ಟ್ ಮೂಮೆಂಟ್. ಈ ಸಾಂಗ್ ನಮಗೆ ಈಗ ಈ ಮೂಮೆಂಟಿಗೆ ಭಾರಿ ಸೂಟ್ ಆಗುತ್ತೆ ಅಂತ ಫೀಲ್ ಆಯಿತು. ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಸೂಪರ್ ಒಂಥರ ಖುಷಿ ಇದು ನೋಡಿ. ಎಷ್ಟು ಸೀರಿಯಸ್ ಆಗಿ ನೋಡ್ತಾರಲ್ಲ ಮಚ್ಚ. ಬಿಡಲೇ ಮಚ್ಚ, ಹೆಂಗಿತ್ತು ಊಟ? ಊಟ ತುಂಬ ಚೆನ್ನಾಗಿತ್ತು. ಊಟ ಆಗಿತ್ತಮ್ಮ ಮಗ? ಅಲ್ಲೇ ಊಟ ಹೇಗಿತ್ರ? ರೊಟ್ಟಿ ಪಲ್ಯ ಮಾತ್ರ. ನಮ್ಮ ಕಡೆ ರೊಟ್ಟಿನೇ ಮಾಡಲ್ಲ. ಊಟ ಆದ್ಮೇಲೆ ಹಂಗೆ ಲೈಟಾಗಿ ವಾಕ್ ಮಾಡೋಣ ಅಂತ ಮೇಲೆ ಹೋದ್ವಿ. ಅಲ್ಲೂ ನಮ್ಮ ಕಪ್ಪಿ ಚೇಸ್ಟ್ ನೋಡಿ ಇಲ್ಲಿ. ಬರ ಒಳಿಕೆ ಯಾಕವ? ನೋಡಿ ಗಾಯ್ಸ್ ಹೆಂಗ್ ಮಾಡ್ತಿದ್ದೇನೆ ಹುಡುಗ. ಹೆವಿ ಊಟ ಮಾಡ್ಬಿಟ್ಟು ಎದ್ದೇಳಕ್ಕಾಯ್ತಲ್ಲ. ಎಕ್ಸರ್ಸೈಸ್
ರಿವ್ಯೂ ಕೊಡ್ತೀರಾ ಊಟಕ್ಕೆ? No words, no comments. ನೋ ವರ್ಡ್ಸ್ ನೋ ಕಮೆಂಟ್ಸ್. Ultimate. ಓಕೆ. If I say anything else, that's less. Very less. If I say anything also, it's very less. Ultimate. I add too much. ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ರಿವ್ಯೂ. ಅಶ್ರಾಮ್, This much I add lunch today. Hey, ಹೇಳಮ್ಮ ನೀನು. normal ಆಗಲ್ಲ ಹಂಗೆ ನೈಟ್ ಊಟಕ್ಕೆ ಯಾರ್ಯಾರಿಗೆ ಎಷ್ಟು ಚಪಾತಿ ಬೇಕು ಅಂತ ಹೇಳ್ತಿದ್ದೀವಿ. ನಾನು ಯಾಕೆ ಟೆನ್ಷನ್ ಮಾಡ್ಕೊಂಡು ನೀನು ಭಾವ ಮಾತು ಕೊಟ್ಟವ್ರೆ. ಸರಿ ಮಾಡ್ತೀವಿ ಬಿಡ. ಆಮೇಲೆ ನಾವೀಗ ಇಲ್ಲಿ ಪ್ಲಾನಲ್ಲಿ ಸ್ವಲ್ಪ ಚೇಂಜ್ ಆಯಿತು. ಜಾತ್ರೆ ನಾಳೆಗೆ ಪೋಸ್ಟ್ಪೋನ್ ಆಗಿದೆ. ಇವತ್ತು ಕೂಡಲ್ ಸಂಗಮ ಕೊಟ್ಟಿದ್ದೀವಿ. ಓಕೆ, ರೆಡಿ? ಎಸ್, ಎಲ್ರಿಗೂ ನಮಸ್ತೆ. ನಮ್ಮ ಕುಚಿಕ್ಕು ಗೆಳೆಯರೆಲ್ಲ ಬೆಂಗಳೂರು, ಮೈಸೂರು, ತುಮಕೂರು, ಹಾವೇರಿ, ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆ, ಹಂಪಿ, ಬೀದರ್, ಗುಲ್ಬರ್ಗ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಸೊ ಈಗ ಇವರು ಊಟ ಎಲ್ಲ ಚೆನ್ನಾಗಿತ್ತ ಮಚ್ಚ? ಸೂಪರ್. ಎಲ್ಲ ಉತ್ತರ ಕರ್ನಾಟಕದ ಊಟ ಮಾಡಿದ್ದಾರೆ. ಎಲ್ಲ ತೋರ್ಸು, ಅವ್ರ ರಿವ್ಯೂ ಎಲ್ಲ ಅಲ್ಲಲ್ಲಿ ತೋರ್ಸು ಮಚ್ಚ, ಅವ್ರಿಗೆಲ್ಲ ತೋರ್ಸು. ಜೂನಿಯರ್ ಜಗದೀಶ್, ಈಗ ನಾವು ಇಲ್ಲಿಂದ ಕೂಡಲ ಸಂಗಮಕ್ಕೆ ಹೊರಟಿದೀವಿ. ಸೊ ಕೂಡಲ ಸಂಗಮಕ್ಕೆ ಹೋದಾದ್ಮೇಲೆ ಅಲ್ಲಿ ವ್ಯೂಸ್ ಹೆಂಗಿರುತ್ತೆ, ಅಲ್ಲಿ ನಾವು ಏನೇನ್ ಮಾಡ್ತೀವಿ ಎಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಸೊ ವೇಟ್ ಅಂಡ್ ವಾಚ್. ಸೊ ಗುಳಿದ್ಗುಡಿಂದ 44 ಕಿಲೋಮೀಟರ್ ಇದೆ. ಹೆಚ್ಚು ಕಡಿಮೆ 1.5 ಗಂಟೆ. ಬಾಸ್ ಸಾಂಗ್ ಕೇಳ್ಕೊಂಡು ಜರ್ನಿ ಮಾಡಿದ್ರೆ 1.5 ಗಂಟೆ ಕಳೆದಿದ್ದೇ ಗೊತ್ತಾಗಿಲ್ಲ ನಮ್ಗೆ. ಎಲ್ಲ ಜಾಲೆ ಜಾಲೆ, ಫುಲ್ ಜಾಲೆ. ಮುಂದೆ ಬರ್ರ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಈ ಪ್ರೀತಿ ಬೇಕಿಲ್ಲ, ಪರಿಸ್ಥಿತಿ ಮುಗಿದನ್ನೇ ಕಾರಲ್ಲೆಲ್ಲ ಮಸ್ತ್ ಮಜಾ ಮಾಡಿಕೊಂಡು ಬಂದ್ವಿ ಕೂಡಲ ಸಂಗಮಕ್ಕೆ. ನೋಡಿ, ಕೂಡಲ ಸಂಗಮ ಸನ್ಸೆಟ್ ಆಗ್ತಾ ಇದೆ. ನದಿ ತುಂಬ ಪ್ರಶಾಂತವಾಗಿದೆ. ಇಲ್ಲಿ ತ್ರಿವೇಣಿ ಸಂಗಮ ಅಂತ ಹೇಳ್ತೀವಿ. ಕೃಷ್ಣ, ಮಲಪ್ರಭಾ, ಘಟಪ್ರಭಾ ನದಿಗಳಲ್ಲಿ ಸೇರ್ತವೆ. ನಮ್ಮ ಹುಡುಗರಿಗೆ ಒಂದೇ ಪ್ರಶ್ನೆ, ಎಲ್ಲ 3 ನದಿ ಸೇರೋದು ತೋರ್ಸ ಅಂತ ಕೇಳ್ತಾ ಇದ್ರು. ಸೊ ಇದು ಕೂಡಲ ಸಂಗಮ. ಇಲ್ಲಿ ಬೋಟಿಂಗ್ ಕೂಡ ಇರುತ್ತೆ. ಬೋಟಿಂಗ್ ಕೂಡ ಮಾಡ್ಬೋದು. ನಾವು ಲೇಟಾಗಿ ಬಂದಿದ್ವಿ. ಸೊ ನಾವು ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗೋದಿತ್ತು. ಸೊ ನಾವು ಬೋಟಿಂಗ್ ಮಾಡಲಿಲ್ಲ. ಸೊ ಮಾಡಿದ್ದೆ ನಾವು ವೀಡಿಯೋ ಮಾಡ್ಕೊಂಡಿದ್ದೀವಿ. ನೀವು ನೋಡಿ, ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಬಂದರೆ ತಪ್ಪದೆ ಬೋಟಿಂಗ್ ಮಾಡಿ, ಚೆನ್ನಾಗಿರುತ್ತೆ. ಈವ್ನಿಂಗ್ ನೋಡಿ ವ್ಯೂ ಎಲ್ಲ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂದರೆ ಸೂಪರ್. ಮಿಸ್ ಆಯಿತು. ಸ್ವಲ್ಪ ಹೊತ್ತು ಮುಂಚೆ ಬಂದಿದ್ದರೆ ನಾವು ಕೂಡ ಹೋಗ್ಬೋದಿತ್ತು. ಪರವಾಗಿಲ್ಲ. ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೋಗುವಾಗ ನನಗೆ ನೀರಲ್ಲಿ ಒಂದು ಚೈನ್ ಸಿಕ್ತು. ಗೋಲ್ಡ್ ಕಲರ್ ಇತ್ತು, ಬಟ್ ಅದು ಗೋಲ್ಡ್ ಅಲ್ಲ. ಸೊ ಅಲ್ಲಿ ಇಟ್ಬಿಟ್ಟು ಮುಖ ತೊಳಿತಾ ಇದ್ದೆ. ನಮ್ಮ ಹುಡುಗ ಅದನ್ನ ಎತ್ಕೊಳ್ಳೋಕ್ಕೆ ಅಂತ ಬಂದ. ವಿಡಿಯೋ ಮಾಡ್ತಿದ್ದೆ ನೋಡಿ. ಇವನು ಬಂದ, ಇವನು ಎತ್ಕೊಳ್ಳೋಣ ಅಂತ ಬಂದೆ, ನಾನು ಎತ್ಕೊಂಡ್ಬಿಟ್ಟೆ ತಿರ್ಗಾ. ಬಟ್ ಅದು ಗೋಲ್ಡ್ ಚೈನ್ ಅಲ್ಲ. ಮತ್ತು ಅಲ್ಲೇ ಬಿಸಾಕಿದ್ವಿ. ಸೊ ಇಲ್ಲಿ ಬೋಟಿಂಗ್ ಮಾಡೋಕ್ಕಂತೂ ಆಗಲಿಲ್ಲ. ನಿಂತಿರೋ ಬೋಟಲ್ಲಿ ಹತ್ತಿ ಸ್ವಲ್ಪ ವೀಡಿಯೋಸ್ ಅಥವಾ ಫೋಟೋಸ್ ತಗೊಳ್ಳೋಣ ಅಂತ ಹೋದ್ವಿ. ನೋಡಿ, ವ್ಯೂ ತುಂಬ ಚೆನ್ನಾಗಿ ಇಷ್ಟ ಆಯ್ತು ನಮಗೆ. ಮುಂಚೆನೇ ಬಂದಿದ್ದರೆ ಬೋಟಿಂಗ್ ಎಲ್ಲ ಹೋಗ್ಬೋದಿತ್ತು. ಅವ್ರು ಕೇಳಿದ್ವಿ, ಹಂಗೂ ನಾವು ಇಷ್ಟು ಜನ ಇದ್ದೀವಿ,
ನಮಗೋಸ್ಕರನೇ ಒಂದು ಸಪ್ರೇಟ್ ಬಾಟ್ ಬಿಡ್ತೀರಾ, ಎಕ್ಸ್ಟ್ರಾ ಬೇಕಾದ್ರೆ ಕೊಡ್ತೀವಿ ಅಮೌಂಟ್ ಅಂತ ಕೇಳಿದ್ರೆ, ಇಲ್ಲ ಸರ್ ಟೈಮ್ ಆಗೋಯ್ತು, ಇಲ್ಲ ಬೆಳಗಿನ ಜಾವನೇ ಬಿಡೋದು ಇನ್ನು ಅಂತ ಹೇಳಿದರು. ಸೊ ಬೋಟಲ್ಲಿ ಹೋಗೋಕ್ಕಾಗಿಲ್ಲ, ಬಟ್ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಫೀಲ್ ಚೆನ್ನಾಗಿತ್ತು, ವೈಬ್ಸ್ ಸೂಪರ್. ಈ ಕಡೆ ಬರ, ಈ ಕಡೆ ಬರ. ಹಾಯ್ ಇರೋ ಹುಡುಗರೆಲ್ಲ ಹಾಯ್ ಮಾಡ್ರ. ಯಾವ ನಿಮ್ದೆಲ್ಲ? ಕೈ ಅಗಲ ಮಾಡ್ಕೊಂಡು ಅಲ್ಲಿದ್ದಾರೆ ಕಳ್ಳನ ಮಕ್ಕಳು. ಅಕ್ಕ ಮಹಾದೇವಿ. ಚೂರು ಜಾಗ ಬಿಡಿ, ಹಂಗೆ ಚೂರು ಜಾಗ ಬಿಡಿ. ದಾರಿ ಬಿಡಿ, ದಾರಿ ದಾರಿ ದಾರಿ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರ್ಯಂತ ಹೇಳಿದಂಥ ವಿಶ್ವಗುರು ಬಸವೇಶ್ವರರ ಐಕ್ಯ ಮಂಟಪ. ಆ್ಯಕ್ಚುಲಿ ಇದಲ್ಲ, ಇಲ್ಲಿಂದ ಕೆಳಗಡೆ ಇಳ್ಕೊಂಡು ಹೋಗಬೇಕು. ಸಿಕ್ಕಾಪಟ್ಟೆ ಮೆಟ್ಲುಗಳಿದ್ದಾವೆ. ಮೆಟ್ಲುಗಳನ್ನ ಇಳ್ಕೊಂಡು ಕೆಳಗಡೆ ಹೋದರೆ ನಮಗೆ ಬಸವೇಶ್ವರರವರ ಐಕ್ಯ ಮಂಟಪ ಸಿಗುತ್ತೆ. ಖಂಡಿತ ಲೈಫಲ್ಲಿ ಒಂದು ಸರಿನಾದರೂ ನಾವು ಈ ಜಾಗಕ್ಕೆ ಭೇಟಿ ನೀಡಬೇಕು. ಯಾಕಂದರೆ ವಿಶ್ವಗುರು ಬಸವಣ್ಣನವ್ರನ್ನ ನೋಡೋ ಭಾಗ್ಯ ಅಂತೂ ನಮಗಿರಲಿಲ್ಲ. ಸೊ ಈ ಜಾಗದಲ್ಲಿ ಜಸ್ಟ್ ಕಣ್ಣು ಮುಚ್ಕೊಂಡು ನಾವು ಜ್ಞಾನ ಮಾಡಿದ್ರೆ ಫೀಲ್ನ ನಾವು ಎಕ್ಸ್ಪ್ಲೈನ್ ಅಂತೂ ಮಾಡೋಕ್ಕಾಗಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡಬೇಕಷ್ಟೇ. ಜಸ್ಟ್ ಆ ವೈಬ್ನ ಫೀಲ್ ಮಾಡ್ಬೋದು. ಆ ಜಾಗದಲ್ಲಿ ಕೂತ್ಕೊಂಡು ಜ್ಞಾನ ಮಾಡುವಾಗ ನಮ್ಮ ಪಕ್ಕದಲ್ಲೇ ಇದ್ದಾರೇನೋ, ಅವರು ಇಲ್ಲೇ ಇದ್ದಾರೇನೋ ಅನ್ನೋ ಫೀಲೇ ಬರುತ್ತೆ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಖಂಡಿತ ಯಾವಾಗಲಾದರೂ ಒಂದು ಸರಿನಾದರೂ ಬಂದು ಕೂಡಲ ಸಂಗಮ ದರ್ಶನ ಮಾಡ್ಕೊಳ್ಳಿ. ವಿಶ್ವಗುರು ಬಸವಣ್ಣನವರ ಐಕ್ಯ ಮಂಟಪ, ನಾವು ಏನು ಹೇಳಿದ್ರು ಕಡಿಮೆ, ಬಟ್ ನೀವು ಅದನ್ನು ಫೀಲ್ ಮಾಡಬೇಕಷ್ಟೆ. ಬನ್ನಿ ಒಂದು ಸರಿ. ಸೊ ಇದನ್ನೆಲ್ಲ ನೋಡ್ಕೊಂಡು ಮೇಲೆ ಬರಬೇಕಾದ್ರೆ ನೋಡಿ ಸನ್ಸೆಟ್ ಆಗಿತ್ತು ಆಲ್ರೆಡಿ. ಎಷ್ಟು ಚೆನ್ನಾಗಿದೆ ವೈಬ್ ಇದು. ಕೂಡಲ ಸಂಗಮೇಶ್ವರ ದೇವಸ್ಥಾನ ಹೊರಗಿನ ನೋಟ ಇದು. ಸೊ ಒಂದಲ್ಲಿ ಫೋಟೋ ತೊಗೊಂಡು ವಿಡಿಯೋ ಮಾಡ್ಕೊತಾ ಇದ್ವಿ. ವಿಡಿಯೋನಾ? ನನ್ನ ಫ್ರೆಂಡ್. ಇದು ಒಳಗಿನ ನೋಟ ದೇವಸ್ಥಾನದಲ್ಲಿ. ಹೋಗಿ ದೇವರ ದರ್ಶನ ಮಾಡ್ಕೊಂಡ್ವಿ. ಚೆನ್ನಾಗಿದೆ, ವೈಬ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ದೇವಸ್ಥಾನದಿಂದ ಡೈರೆಕ್ಟಾಗಿ ನಮ್ಮ ದೊಡ್ಡಮ್ಮವ್ರ ಹೊಲಕ್ಕೆ ಹೋದ್ವಿ. ಆಲ್ರೆಡಿ ಟೈಮ್ 10:30 ಅಬೌವ್ ಆಗಿತ್ತು. ಸೊ ಪಾತ್ರೆಗಳೆಲ್ಲ ತೊಗೊಂಬಂದಿದ್ವಿ. ಅಲ್ಲಿರೋ ಸೌದೆ ಆಮೇಲೆ ಕಲ್ಲುಗಳೆಲ್ಲ ತೊಗೊಂಬಂದು ಒಲೆ ಇಟ್ಟು ಬೆಂಕಿ ಹಚ್ಚಿ ಅಡುಗೆ ಸ್ಟಾರ್ಟ್ ಮಾಡಿದ್ರು. ನಾನ್ ವೆಜ್ ಅಡುಗೆ ಮಾಡ್ತಿದ್ದಾರೆ. ನಾನ್ ವೆಜ್ ಎಲ್ಲರೂ ತಿಂತೀವಿ, ಬಟ್ ಈಗ ಮಹಾಕುಂಭಮೇಳ ನಡೀತಾ ಇರೋದ್ರಿಂದ ಅದು ಮುಗಿಯೋವರೆಗೂ ನಾನ್ ವೆಜ್ ತಿನ್ನೋದು ಬೇಡ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ನನ್ನ ಮನೆಯಲ್ಲೇ ಊಟ ಮಾಡ್ಕೊಂಬಂದಿದ್ದೀನಿ. ಅವ್ರಿಗೇನು ಬೇಕೋ ಅದನ್ನು ಸಹಾಯ ಮಾಡ್ತಾಯಿದ್ದೀನಿ. ಇಲ್ಲಿ ಜಸ್ಟ್ ನಾವು ಅವರಿಗೆ ಹೆಲ್ಪ್ ಮಾಡ್ತಾಯಿದ್ದೀವಿ ಅಷ್ಟೇ. ಇದರಲ್ಲಿ ಏನೋ ಒಂಥರ ಖುಷಿ. ನಾವೆಲ್ಲ ಒಟ್ಟಿಗೆ ಹಾಸ್ಟೆಲಲ್ಲಿ ಇದ್ದಾಗಷ್ಟೇ ಯಾವುದಾದ್ರೂ ಭಾನುವಾರ ಈ ಥರ ಎಲ್ಲ ಪಾತ್ರೆ ಎಲ್ಲ ತಗೊಂಡು ಎಲ್ಲಾದರೂ ದೂರ ಬೆಟ್ಟದಲ್ಲಿ ಹೋಗಿ ಅಡುಗೆಗಳು ಮಾಡ್ಕೊಂಡು ಈ ಥರ ನಾನ್ ವೆಜ್ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ದು ತುಂಬ ನೆನಪಿದೆ. ಅದನ್ನು ರೀಕ್ರಿಯೇಟ್ ಮಾಡಬೇಕು ಅಂತಲೇ ಫೈರ್ ಕ್ಯಾಂಪ್ ಹಾಕ್ಕೊಂಡು ಇವತ್ತು ಈ ಅಡುಗೆ ಪ್ಲ್ಯಾನ್ ಮಾಡಿದ್ದು. ಒಂಥರ ಏನೋ ಖುಷಿ. ಈ ವೈಬ್ ಕಾಯ್ತಾ ಇದ್ದಾನೆ. ತುಂಬ ಹಳೆ ನೆನಪುಗಳೆಲ್ಲ ವಾಪಸ್ ಬರ್ತಿದ್ದಾವೆ ಇದನ್ನು ನೋಡ್ತಾ ಇದ್ದರೆ. ಸೊ ನಾವೆಲ್ಲ ಹಿಂಗೆ, ನಾವೆಲ್ಲ ಒಟ್ಟಿಗೆ ಸೇರಿದಾಗ ನಾವೇ ಅಡುಗೆ ಮಾಡ್ತೀವಿ, ನಾವೇ ಊಟ ಮಾಡ್ತೀವಿ. ನಾವೆಲ್ಲ ಜಾಸ್ತಿ ಅಂದರೆ ಹೋಟ್ಲ್ಗಳಿಂದ ತರಿಸೋದು ಆ ಥರ ಎಲ್ಲ ಕಡಿಮೆ. ನಾವೆಲ್ಲ ರೂಮಲ್ಲಿದ್ದಾಗೂ ಅಷ್ಟೇ, ನಾವೆಲ್ಲ ಒಂದೇ ರೂಮಲ್ಲಿ ಇದ್ದಿದ್ದು ಬೆಂಗಳೂರಲ್ಲಿ. ಸೊ ಅವಾಗೆಲ್ಲ ನಾವೇ ಒಟ್ಟಿಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ದು. ತುಂಬ ನೆನಪುಗಳಿದ್ದಾವೆ ಈ ಟೀಮ್ ಜೊತೆ ಮಾತ್ರ. ಮಚ್ಚ ಲಾಯರ್ ಮುಖ ತರ್ಸ ನಿಮ್ದಲ್ಲಿ ಬಟ್ಟೆ ಇಲ್ಲ ಮಚ್ಚ. ನಿನ್ ಕೈ ಕೊಟ್ಟಾನೆ, ಇವನಿಗೆ ಕೊಟ್ಟ ರಾಮಂಗೆ ಜಾಬಲ್ ಐತೆ ನೋಡಿ. ನೋಡಿ ಅಲ್ಲಿ ನೋಡಿ ಫ್ರೆಂಡ್ಸ್, ಸುತ್ತ ಕತ್ಲು, ಇಲ್ಲಿ ಮಾತ್ರ ಬೆಳಕು. ನೋಡಿ ಫ್ರೆಂಡ್ಸ್, ಉಪ್ಪು ಖಾರ ಹಾಕಕ್ಕೆ ಮುಂಚೆ ಏನ್ ಬೇಕಾದ್ರೆ ಆಟ ಆಡ.
ನೋಡಿ ಫ್ರೆಂಡ್ಸ್, ಅಲ್ಲಿ ಜೆಟ್ ಪ್ಲಸ್ ಸೆಕ್ಯೂರಿಟಿಯಲ್ಲಿ ಕುಂತಿದ್ದಾನೆ ನೋಡಿ. ಅಡಿಗೆ ಮಾಡ್ತಿರೋದು ನಾನು. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವ್ರು ಅಲ್ಲಾಡಿಸ್ತಾ ಇದಾರೆ. ಏನ್ ಹಿಡಿದ್ರು ಬಟ್ಟೆ ಹಿಡ್ಕೊಂಡು ಕೈ ಆಟ ನೀನು ಚಡಿಯೋ ಕಣ್ಣು ಕುಡಿತಾ ಇದ್ವು ನಿಮಿಷ. ಇದರಲ್ಲಿ ಯಾವ್ದೇ ರೀತಿ ಪೀಸ್ ಉಳಿದಂಗೆ ಹಾಕಿದ್ದೀನಿ. ನೀರು ಕುಡ್ಕೊ ಏನೋ ಮಹೇಶಲ್ಲಿ. ನಾನು ಅಷ್ಟೊತ್ತಿಗೆ ಕೊತ್ತಂಬರಿ ಸೊಪ್ಪು ಬಿಡ್ಕೊಂಡ್ರೆ ಬರ್ರಿ. ಕೊತ್ತಂಬರಿ ಸೊಪ್ಪು ಅದ್ರಾಗೆ ಹೊಡ್ಕೊಂಡ್ರೆ ಎಲ್ಲ ಮಾಡ್ಕೊಂಡು ಹಾಕ್ತಿರ್ತಾರೆ. ಉಪ್ಪು ಹಾಕಿಲ್ಲ, ಲೇಟ್ ಬರ್ರಿ. ಪುದೀನ ಹಾಕಿಲ್ಲ, ಪುದೀನ ಹಾಕಿಲ್ವಾ? ಸೊ ಆಲ್ರೆಡಿ ಅಡುಗೆ ರೆಡಿ ಆಗ್ತಾಯಿತ್ತು. ಇನ್ನೇನು ಊಟಕ್ಕೆ ರೆಡಿ ಮಾಡ್ತಾಯಿದ್ರಲ್ಲ, ಎಲ್ಲ ಹೆಚ್ಕೊಂಡು ಊಟಕ್ಕೆ ಕೂತ್ಕೊತಾಯಿದ್ರು. ನಾನು ಹಂಗೆ ಇರಲಿ ಅಂತ ಒಂದು ವೀಡಿಯೋಸ್ ತಗೋತಾ ಇದ್ದೆ ರೀಲ್ಸ್ಗೆ ಅಂತ. ಸೊ ಖಂಡಿತ ಮತ್ತೆ ಬೆಳಿಗ್ಗೆ ಸಿಗೋಣ. ಊಟ ಮಾಡಿ ಈಗೆಲ್ಲ ಮಲ್ಕೊಳ್ಳೋ ಟೈಮ್. ಗುಡ್ ನೈಟ್. ಹಾಯ್. ನಿನ್ನೆ ನೈಟ್ ಅಡುಗೆ ಮಾಡಿರೋ ಪಾತ್ರೆಗಳನ್ನ ತೊಳಿತಾ ಇದ್ದಾರೆ. ಅಲ್ಲಿ ತೋರಿಸ್ತೀನಿ ನೋಡಿ, ಅಲ್ಲಿ ನೋಡಿ ರಾಜ್ ಮಚ್ಚ. ಹಾಯ್ ಮಾಡೋ ಒಂದಲ್ಲಿ ರಾಜು, ಹಾಯ್ ಮಾಡಮ್ಮ. ನೋಡಿ ಅವನೇ. ತಳಿಯಲಿ ನೀಟಾಗಿ ತಳಿಯ. ಕೂತಿರೋದು ನೋಡಲಿ, ಏನ್ ಮಾಡ್ತಿದ್ದೆ ಹೇಳು? ಕೂತಿರೋದು ನೋಡಲಿ. ನಿಮಗೆ ಇದನ್ನ ಪಪ್ಕೊಂಡು ಕೊಡ್ತೀನಿ ನಾನು. ನೀನು ಇದನ್ನ ಬೆಳಗೋಬೇಕು ಅದನ್ನ. ಇವ್ರಲ್ಲಿ ಡೀಲ್ ಮಾಡ್ಕೊಂಡ್ ಬಂದ ಎಲ್ಲಿ ಎಲ್ಲಿ ಗೈಸ್ ಪೇಸ್ಟ್ ಹೊತ್ತಿದ್ದೇನೆ. ಪೇಸ್ಟ್ ಅಲ್ಲ, ಅಲ್ಲಿಗೆ ಕೊಟ್ಟಿದ್ದು ನಿನಗೆ ತೊಳೆದಿಲ್ಲ ಅಂತ ತೊಳೆದಿರೋ ನೋಡೋಣ. ನೀನು ಏನೋ ಮಾಡಿದ್ಯಾ? ನೀನು ಏನೋ ಮಾಡಿದ್ಯಾ? ನೀರ್ ಹಾಕ್ದೆ ಅಂದ್ರೆ ಹೋಯ್ತು ಅಂತಾನೆ ಅನ್ಕೋ. ಎಲ್ಲ ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಹಲ್ಲುಜ್ಜಿ ಮುಖ ತೊಳ್ಕೊಂಡು ಅಲ್ಲಿಂದ ನೇರವಾಗಿ ನಾವು ಹೊರಟಿದ್ದು ಮಹಾಕೂಟಕ್ಕೆ. ಸೊ ಮಹಾಕೂಟಕ್ಕೆ ಹೊರಡ್ತಾ ಇರೋ ವಿಶೇಷ ಏನು ಅಂದರೆ, ಈಗ ಕುಂಭಮೇಳ ನಡೀತಾ ಇದೆ. ಮಹಾಕುಂಭಮೇಳ 144 ವರ್ಷಕ್ಕೆ ಒಂದ್ಸರಿ ಬರುತ್ತೆ. ಸೊ ನಾವು ಅಲ್ಲಿಗಂತೂ ಹೋಗೋಕ್ಕಾಗ್ತಿಲ್ಲ. ಬಟ್ ಇದು ದಕ್ಷಿಣ ಕಾಶಿ ಅಂತಲೇ ಕರೀತಾರೆ ಮಹಾಕೂಟನ. ಇಲ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಬನಶಂಕರಿಗೆ ಹೋಗ್ತಾ ಇದ್ದೀವಿ. ಇದು ಮಾಡೋ ಕಾರ್ ಓಡಿಸೋ ಅಂತ ಕೊಟ್ಟಿದ್ರೆ ಕೆಳಗೆ ಬಿಟ್ಟಿರೋದು. ಆ ಕಡೆ ನೋಡ್ರಪ್ಪ ಹೆಂಗೈತೆ ಒಂಚೂರು. ಒಳ್ಳೆ ಮಳೆ ಟೈಮ್ಗಳು ಬಂದ್ಬಿಟ್ರಂತ ಇಲ್ಲಲ್ಲ. ನಂದಿಕೇಶ್ವರ ಇದು. ನಂದಿಕೇಶ್ವರ ನೋಡತ್ತ ಗ್ರೀನರಿ ಇದ್ದು ಬಿಟ್ರೆ ಮಲ್ನಾಡೆ. ಹೌದು, ಅದೇ ಫೀಲ್ ಈಗಿರೋದು ನೋಡಿ. ಸೇಮ್ ಮಳೆ ಟೈಮಿಗೆ ಬಂದ್ರೆ ಸೇಮ್ ಮಲ್ನಾಡೆ ಇದು. ಅದನ್ನೆಲ್ಲ ಬೇಡ ಕಣ, ಬೇಡ ಕಣ, ದಯವಿಟ್ಟು ಬೇಡ ಕಣ, ಬೇಡ ಕಣ, ಹಂಗೆ ಬರುತ್ತೆ ಕಣ. ಅದಕ್ಕಿಂತ ಸಗಲ್ಬರ್ತದೆ. ಇನ್ನೊಂದು ಗಾದಿ ಹೌದಲ್ಲಿ. ನೀವು ಗೈಡ್ ಇಲ್ಲಿ ಗೈಡ್ ಮಾಡ್ಬೋದಲ್ಲ. ಬಾದಾಮಿ ಐಹೊಳೆ ನೀವೆಲ್ಲ ನಮ್ಮೂರಾಗಿದ್ದಂಗೆ ಬಾದಾಮಿ ಐತಲ್ಲ. ಸೊ ಫೈನಲಿ ನಾವು ಮಹಾಕೂಟಕ್ಕಂತೂ ಬಂದ್ವಿ. ಎಲ್ಲ ರೆಡಿ ಇದ್ದಾರೆ ನೋಡಿ. ಟವಲ್ ಎಲ್ಲ ಹಾಕೊಂಡು ರೆಡಿಯಾಗಿ ಬಂದಿದ್ದಾರೆ ಸ್ನಾನಕ್ಕೆ. ಇಲ್ಲಿ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ತಗೊಂಡು ನಾವಿಲ್ಲಿಂದ ಬನಶಂಕರಿ ಜಾತ್ರೆಗೆ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ದಕ್ಷಿಣ ಕಾಶಿ ಅಂತಲೇ ಕರೀತಾರೆ ನೋಡಿ. ಶ್ರೀ ಕ್ಷೇತ್ರ ಮಹಾಕೂಟ ದಕ್ಷಿಣ ಕಾಶಿ ಅಂತಲೇ ಬರೆದಿದೆ. ಇದು ವಿಶೇಷ ಏನು ಅಂದರೆ, ಇಲ್ಲಿರೋ ತೊಟ್ಲನ್ನ 3 ಸಾರಿ ನಾವು ತೂಗಿ ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡು ಅಲ್ಲಿಗೆ 3 ಸಾರಿ ಮುಳುಗಿ ಎದ್ದು ದೇವ್ರಿಗೆ ನೀರು ಹಾಕಿದ್ರೆ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಇಲ್ಲಿ. ಅದು ಅವರವರ ಭಾವನೆಗೆ ಬಿಟ್ಟಿದ್ದು. ಸೊ ಇದು ಚಿಕ್ಕ ಹೊಂಡ. ಆ್ಯಕ್ಚುಲಿ ಇದು ಚಿಕ್ಕ ಹೊಂಡ. ದೊಡ್ಡ ಹೊಂಡ ಒಳಗಡೆ ಇದೆ ಆ್ಯಕ್ಚುಲಿ. ಅಲ್ಲಿ ತುಂಬ ಜಾಸ್ತಿ ಜನ ಇದ್ದಾರೆ. ಸೊ ನಾವಿಲ್ಲಿ ಸ್ನಾನ ಮಾಡ್ಕೊಂಡ್ವಿ. ಇಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಎಲ್ಲ ಒಟ್ಟಿಗೆ ಸ್ನಾನ ಮಾಡಿದ್ರಿಂದ ಅದು ವಿಡಿಯೋ ತೊಗೊಳಕ್ಕಾಗಿಲ್ಲ. ಖಂಡಿತ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದ್ರ ವಿಶೇಷತೆ ಇನ್ನೊಂದೇನು ಅಂದರೆ, 12 ತಿಂಗಳು ಇದೇ ಥರ ಇರುತ್ತೆ ನೀರು ಕಂಟಿನ್ಯೂ. ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ಬತ್ತಲ್ಲ.
12 ತಿಂಗಳು ಕೂಡ ಇದೇ ಥರ ನೀರಿರುತ್ತೆ. ಇದು ದಕ್ಷಿಣ ಕಾಶಿ ಅಂತಲೇ ಪವಿತ್ರವಾದ ಸ್ಥಳ. ಇದು ತುಂಬ ಫೇಮಸ್ ಆ್ಯಕ್ಚುಲಿ. ನಮ್ಮ ಕಡೆ ಎಲ್ಲ ಮಹಾಕೂಟ ಅಂದರೆ ಭಾರಿ ಫೇಮಸ್. ಇಲ್ಲಿ ಈ ಕಡೆ ಬಾದಾಮಿ, ಹೊಳ್ಳೆ ಪಟ್ಟದಕಲ್ಲು ಇದೆಲ್ಲ ಪ್ರವಾಸಿ ತಾಣಲ್ಲ. ಬನ್ನಿ ಒಂದ್ಸರಿ ಬನ್ನಿ, ಒನ್ ಡೇ ಟೂರ್ಗೆ ಸಖತ್ತಾಗಿರುತ್ತೆ. ಈ ಕಡೆ ಎಲ್ಲ ಪ್ಲ್ಯಾನ್ ಮಾಡ್ಕೋಬೋದು ನೀವು. ಸೊ ಇಲ್ಲಿ ನೋಡಿ ಪಕ್ಕದಲ್ಲಿ ಒಂದು ಚಿಕ್ಕ ಕಾಲುವೆ ಥರ ಗೇಟ್ ಇದೆ. ಇದನ್ನ ಯಾವಾಗಲೂ ಓಪನ್ ಮಾಡಿರ್ತಾರೆ. ಇಲ್ಲಿಂದ ಹೆಚ್ಚಾಗಿರೋ ನೀರೆಲ್ಲ ಅದ್ರ ಮೂಲಕ ಆಚೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ 12 ತಿಂಗಳು ಇದೇ ಮಟ್ಟದಲ್ಲಿ ನೀರಿರುತ್ತೆ. ಇದು ಯಾವಾಗಲೂ ಕಡಿಮೆನೂ ಆಗಲ್ಲ, ಹೆಚ್ಚು ಆಗಲ್ಲ. ಸೊ ಸ್ನಾನ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ಬಂದಿದ್ದು ಮಹಾಕೂಟೇಶ್ವರ ದರ್ಶನ ಮಾಡ್ಕೊಂಡ್ವಿ. ಒಳ್ಳೆ ದರ್ಶನ ಆಯಿತು. ನೀವು ಅಲ್ಲಿಂದನೇ ಕೈ ಮುಕ್ಕೊಳ್ಳಿ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಇಲ್ಲೆಲ್ಲ ನೋಡಿ ಕಡಕ್ ರೊಟ್ಟಿ ಊಟ ರೆಡಿ ಇದೆ, ಬನ್ನಿ ಊಟ ಮಾಡಿ ಅಂತ ಬಂದಿರೋರೆಲ್ಲ ಭಕ್ತಾದಿಗಳನ್ನ ಅವ್ರು ಕರ್ಕೊಂಡು ಊಟಕ್ಕೆ ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿರುತ್ತೆ ಊಟ ಮಾತ್ರ. ಇಲ್ಲಿ ಬಂದರೆ ದಯವಿಟ್ಟು ಊಟ ಮಿಸ್ ಮಾಡಬೇಡಿ, ಊಟ ಮಾಡಿ. ರೊಟ್ಟಿ ಕೊಡ್ತಾರೆ, 2 ಥರ ಪಲ್ಯ, ಮೊಸರು, ಸೈಡ್ಸ್ಗೆ ಸೌತೆಕಾಯಿ ಇರುತ್ತೆ, ಗಜ್ಜರಿ, ಮೂಲಂಗಿ ಇದೆಲ್ಲ ಕೊಡ್ತಾರೆ. ಮೊಸರು ಇರುತ್ತೆ, ಗಡಿಗೆ ಮೊಸರು. ತುಂಬ ಚೆನ್ನಾಗಿರುತ್ತೆ ಊಟ ಮಾತ್ರ ಮಿಸ್ ಮಾಡಬೇಡಿ, ಊಟ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಸೊ ನಾವು ಅಲ್ಲಿ ಊಟ ಮುಗಿಸ್ಕೊಂಡು ಡೈರೆಕ್ಟಾಗಿ ಬನಶಂಕರಿಗೆ ಹೊರಟ್ವಿ. ಸೊ ಬನಶಂಕರಿಗೆ ಬಂದು ತಲುಪಿದಾಗ ಮಧ್ಯಾಹ್ನ ಆಗಿತ್ತು ಆಲ್ರೆಡಿ. ಆಲ್ಮೋಸ್ಟ್ ಮಧ್ಯಾಹ್ನ 1 ಗಂಟೆ ಆಗಿತ್ತೇನೋ. ಸಿಕ್ಕಾಪಟ್ಟೆ ರಶ್ ಇತ್ತು ಇಲ್ಲಿ. ವೆಹಿಕಲ್ಗಳೆಲ್ಲ ತುಂಬ ಜಾಸ್ತಿ ಇತ್ತು. ನೋಡಿ ಇಲ್ಲಿ ನಾಟಕಗಳು, ಬ್ಯಾನರ್ಗಳೆಲ್ಲ ಹಾಕಿದ್ದಾರೆ. ಇಲ್ಲಿ ನಾಟಕಗಳು ಸಿಕ್ಕಾಪಟ್ಟೆ ಫೇಮಸ್ಸು. ಜಾತ್ರೆ, ಬನಶಂಕರಿ ಜಾತ್ರೆ ಅಂದರೆ ಇಡೀ ಕರ್ನಾಟಕದಲ್ಲಿ ಇಷ್ಟು ನಾಟಕಗಳು ಎಲ್ಲೂ ಸಿಗೋಕ್ಕೆ ಚಾನ್ಸೇ ಇಲ್ಲ ನಿಮಗೆ. ಒಂದು 10ರಿಂದ 12 ನಾಟಕಗಳಿದ್ದಾವೆ ಇಲ್ಲಿ. ಜನ ಈ ಜಾತ್ರೆಗೆ ಬರೋದೇ ನಾಟಕಗಳನ್ನ ನೋಡೋಕ್ಕೆ. 1 ತಿಂಗಳು ಸತತವಾಗಿ ಕಂಟಿನ್ಯೂ 1 ತಿಂಗಳು ಜಾತ್ರೆ ಇರುತ್ತೆ. ನಾಟಕಗಳೆಲ್ಲ ತುಂಬ ಫೇಮಸ್ ಇಲ್ಲಿ. ನೋಡಿ ಜಂಪ್ ಹೊಡಿತಾಳೆ ಕೆಂಪಿ, ಇದು ನಮ್ಮೂರ್ದು ಗುಳೇದಗುಡ್ಡ ಅವ್ರದ್ದು ಕಂಪ್ನಿ ನಾಟಕ. ಇದು ಖ್ಯಾತ ನಟಿ ಯೂಟ್ಯೂಬ್ ಸ್ಟಾರ್ ಜ್ಯೋತಿ ಗುಳೇದಗುಡ್ಡ ಅವ್ರದ್ದು. ಬಂದರೆ ಖಂಡಿತವಾಗ್ಲೂ ಜಾತ್ರೆಗೆ ಬಂದರೆ ನಾಟಕ ನೋಡಿಕೊಂಡೇ ಹೋಗಿ, ದಯವಿಟ್ಟು ಮಿಸ್ ಮಾಡಬೇಡಿ. ಈ ಥರ ಜಾತ್ರೆ ನಿಮಗೆ ಬೇರೆ ಎಲ್ಲೂ ಸಿಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಬೆಳಿತಾರೆ. ವಿಡಿಯೋ ಪರ್ಪಸ್ ನೋಡ್ರಿ ಹೆಂಗ್ ಮಾಡ್ತಾನೆ. ಜಂಪ್ ಹೊಡಿತಾಳೆ ಕೆಂಪಿ. ಬಂದ್ರಣ್ಣ, ಎಲ್ಲ ಬಂದ್ರ? ಜೈ ಶ್ರೀರಾಮ್.
ಹಂಗೋ ಹಿಂಗೋ ಕಷ್ಟಪಟ್ಟು ಇವ್ರನ್ನ ತಳ್ಕೊಂಡು ದೇವಸ್ಥಾನ ಎಂಟ್ರೆನ್ಸ್ ಬಂದು ನೋಡಿದ್ರೆ ಜನ ಸಾಗರ ನೋಡಿ. ಎಲ್ಲಿ ನೋಡಿದ್ರು ಕಣ್ಣು ಎಷ್ಟು ದೂರ ಹೋಗುತ್ತೆ ಅಷ್ಟು ದೂರ ಜನನೇ ಕಾಣಿಸ್ತಾ ಇದ್ದಾರೆ. ಸೊ ನಾವು ಇವಾಗ ಡೈರೆಕ್ಟಾಗಿ ದರ್ಶನ ತಗೊಳಕ್ಕಾಗಲ್ಲ, ಯಾಕಂದರೆ ಒಂದು 2-3 ಅವರ್ ಆದರೂ ನಾವು ಕ್ಯೂನಲ್ಲಿ ನಿಂತ್ಕೋಬೇಕು. ಸೊ ಹಾಗಾಗಿ ನಾವು ಹೊರಗಡೆಯಿಂದ ದರ್ಶನ ತಗೊಂಡ್ವಿ. ದರ್ಶನ ತಗೊಂಡು ಇಲ್ಲಿಂದ ನಾವು ಮೇನ್ ಬಸ್ತಿಗೆ ಹೊರಟ್ವಿ. ಸೊ ದಯವಿಟ್ಟು ಒಂದ್ಸೇನಾದರೂ ಭೇಟಿ ನೀಡಿ ದೇವಸ್ಥಾನಕ್ಕೆ, ಒಳ್ಳೆಯದಾಗಲಿ. ನೋಡಿ ಬರೀ ನಾಟಕದೇ ಹಾವಳಿ ಇಲ್ಲಿ. ನಾಟಕ ನಾಟಕ ನಾಟಕ. ಆಡ್ಸ್ಕೊಳ್ಳ ಒಂದು ಇಷ್ಟೆಲ್ಲ ಮಾತಾಡ್ತೀಯಾ? ನಾವೆಲ್ಲ ಹಿಂಗೆ ಎಲ್ಲ ಒಟ್ಟಿಗೆ ಸೇರಿದ್ರೆ ತಮಾಷೆಯಾಗಿ ಒಬ್ಬರು ಕಾಲೊಬ್ಬರು ಹೇಳ್ಕೊಂಡಿರ್ತೀವಿ. ಓಕೆ, ನಾವು ಬನಶಂಕರಿಯಿಂದ ಡೈರೆಕ್ಟಾಗಿ ಮೇನ್ ಬಸ್ತಿಗೆ ಬಂದ್ವಿ. ಇಲ್ಲಿ ಯಾರ ಆಡಳಿತ ಇತ್ತು ಅಂತ ಚೆನ್ನಾಗಿ ಗೊತ್ತಲ್ವ? ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಕೇಶ್ ಅವರು ಆಳಿದಂಥ ನಾಡಿದು. ಖಂಡಿತ ಈ ಕಡೆ ಪ್ಲೇಸ್ ಏನಿದೆ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಹಿಸ್ಟಾರಿಕಲ್ ಪ್ಲೇಸ್ ಇವೆಲ್ಲ. ದಯವಿಟ್ಟು 1 ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ಕೋಬೋದು ನೀವು ಈ ಕಡೆ. ಅದೊಂದು ಸಜೆಷನ್ ನಾನು ಕೊಡ್ತಾ ಇದ್ದೀನಿ ನಿಮಗೆ. ಸೊ ಮೇಲೆಲ್ಲ ನೋಡಿದ್ವಿ, ಟೆಂಪಲ್ ಎಲ್ಲ ಇತ್ತು, ಗುಹೆಗಳನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಮೇನ್ ಬಸ್ಸಿದಿ ಅಂತ. ಇದೆಲ್ಲ ಒಂದು ಶಿವನ ದೇವಾಲಯ ಇದೆ, ಇನ್ನೊಂದು ವಿಷ್ಣುವಿನ ದೇವಾಲಯ, ಹಾಗೆ ಇನ್ನೊಂದು ಮಹಾವೀರ ಬಾಹುಬಲಿಯ ದೇವಾಲಯ ಇದೆ. ಅಲ್ಲಿ ಬಸ್ಸಿದಿ ಅಂತಾರೆ, ಮೇನ್ ಬಸ್ಸಿದೆ ಅದು. ಸೊ ಅದನ್ನ ನೋಡ್ಕೊಂಡು ಇಲ್ಲಿಂದ ಬಂದ್ವಿ. ಕಲ್ಯಾಣಿ ಇದು ದೊಡ್ಡ ಕಲ್ಯಾಣಿ, ಇದ್ರ ಒಳಗಡೆ 7 ಬಾವಿಗಳಿದೆ ಅನ್ನೋ ಪ್ರತೀತಿ ಇದೆ, ಗೊತ್ತಿಲ್ಲ. ಬಟ್ 12 ತಿಂಗಳು ನೀರು ಇಷ್ಟೇ ಇರುತ್ತೆ ಇದು. ಇದರಲ್ಲಿ ಯಾವುದೇ ಕಾರಣಕ್ಕೂ ನೀರು ಕಡಿಮೆ ಆಗಿದ್ದೇ ಇಲ್ಲ. ಸೊ ಇದು ಆವಾಗಿನ ಕಾಲದಲ್ಲಿ ಇಮ್ಮಡಿ ಪುಲಕೇಶಿ ಅವರ ಆಡಳಿತ ಇದ್ದಾಗ ರಾಜ್ಯದಲ್ಲಿ ನೀರಿನ ಬರ ಬರಬಾರ್ದು ಅಂತ ಈ ಕಲ್ಯಾಣಿನ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ ಇಲ್ಲಿ. ಸೊ ತುಂಬ ದೊಡ್ಡದಾಗಿದೆ. ಇಲ್ಲಿ ನೋಡಿ ಚಿಕ್ಕ ಮಕ್ಕಳೆಲ್ಲ ಈಜಾಡ್ತಾಯಿದ್ರು, ಹಾಗೆ ಒಂದು ವಿಡಿಯೋ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಅವರು ಈಜಾಡಿ ಮನೆಗೆ ಹೊರಟಿದ್ರು, ವೀಡಿಯೋಗೋಸ್ಕರ ಮತ್ತೆ ಅವರನ್ನು ನೀರಿಗೆ ಎಗರಿಸ್ದೆ. ಅಣ್ಣ ನಮಗೆ ವೀಡಿಯೋ ಸೆಂಡ್ ಮಾಡೋಕ್ಕೆ ಹೇಳಿದ್ರು. ನಾನು ಹೇಳಿದೆ ಅವ್ರಿಗೆ, ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ ಫಾಲೋ ಮಾಡಿ, ನಿಮಗೆ ಖಂಡಿತ ವೀಡಿಯೋ ಸಿಗುತ್ತೆ ಅಂತ ಹೇಳಿ ನಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಯೂಟ್ಯೂಬ್ ಐ ಡಿ ಕೂಡ ಕೊಟ್ಟಿದ್ವಿ. 07 ಮಹಿಜೀವ ಯೂಟ್ಯೂಬ್ನಲ್ಲೂ ಮತ್ತು ಇನ್ಸ್ಟಾಗ್ರಾಮ್ನಲ್ಲೂ ಸಿಗುತ್ತೆ. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬ್ನಲ್ಲಿ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದನ್ನು ಫಸ್ಟ್ ಬ್ಲಾಗ್. ಇನ್ನೂ ಹೆಚ್ಚಿಗೆ ಬ್ಲಾಗ್ ಮಾಡ್ತೀನಿ. ನಿಮ್ಮನ್ನು ಮನರಂಜಿಸೋದೇ ನಮ್ಮ ಮೂಲ ಉದ್ದೇಶ. ನಿಮ್ಮ ಒಂದು ಬೆಂಬಲ ನಮಗೆ ಸದಾ ಹೀಗೆ ಇರಲಿ. ಲವ್ ಯು ಆಲ್. ವಿ ವಿಲ್ ಮೀಟ್ ಯು ಅಗೈನ್. ಜೈ ಶ್ರೀರಾಮ್, ಜೈ ಆಂಜನೇಯ.